ಅಂದ್ರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇದ್ರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ಅಂತ ಹೇಳಿ, ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂತದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಮಾತಾಡಿ. ಅಲ್ಲ, ಅದೇ ಇದೇನೋ ಒಂದು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರೇನಾದ್ರೂ ಹೇಳ್ತಿಲ್ಲ ಅಲ್ಲ, ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು. ಸತ್ಯ ಏನಿದೆ, as gentlemen we believe the chairman of the council, should we not? ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು, ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾನು ಈ ಸದನದ ಗಮನಕ್ಕೆ ತಂದೆ. ನಾವು ಒಬ್ಬನೇ ಇರಲಿಲ್ಲ, ನನ್ನ ಎದುರಿಗೆ ಹೇಳಿದ್ರು ಅಂತಲ್ಲ, 10 ಜನ ನಿಮ್ಮವ್ರನ್ನು ಸೇರಿಸಿಕೊಂಡು ನಾವೆಲ್ಲ ಇದ್ವಿ. ಇದು ಒಂದು ಅಧ್ಯಕ್ಷ, ಬಿಡ್ರಿ, ಚರ್ಚೆ ಎಲ್ಲ ಅಧ್ಯಕ್ಷ ಏನು ಮಾತಾಡ್ಲಿ, ಮಾತಾಡ್ತಾರೆ, ನೀವು ಮಾತಾಡಿ ಕಂಪ್ಲೀಟ್ ಮಾಡಿ. ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರವರು, ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರವರು, ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ. ಒಬ್ಬನೇ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಈ ಸದನದಲ್ಲಿ ಚರ್ಚೆ ಒಂದು ರಾಂಗ್ ಪ್ರಿಮೈಸಸ್ ಮೇಲೆ ಹೊರಟಿದೆ. ಅದಕ್ಕಾಗಿ ನಾನೊಂದು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಇಫ್ ಐ ಆಮ್ ರಾಂಗ್, ಸಮ್ ಎಲ್ಡರ್ಸ್ ಮೇ ಕೈಂಡ್ಲಿ ಕರೆಕ್ಟ್ ಮೀ. ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಅಂದ್ರೆ, ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ವಂದನಾ ನಿರ್ಣಯ. ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಲ್ಲ. ಮೈಂಡ್ ಯು, ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್, ಇಟ್ ಈಸ್ ಥ್ಯಾಂಕಿಂಗ್ ಫಾರ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್ಸ್ ಅಡ್ರೆಸ್, ಮೋಷನ್ ಆಫ್ ಥ್ಯಾಂಕ್ಸ್. ಅದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಇದನ್ನ ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ. ಅವು ಇವತ್ತು ವಿಮರ್ಶೆಗೆ ಬಂದಿವೆ, ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾಗೆ, ಏನು ರಾಜ್ಯಪಾಲರಾದ್ರೆ ನ್ಯಾಷನಲ್ ಅಂತ ಬಿಟ್ಟು ಹೋಗ್ಬಿಡ್ಬಹುದಾ? ಆಮೇಲೆ ನಾವು ಕಂಪ್ಲೀಟ್ ಆಗಲಿ. ಚರ್ಚೆ ಆಗ್ಬೇಕು ಸದನದಲ್ಲಿ, ಅರ್ಥಪೂರ್ಣ ಚರ್ಚೆ ಆಗ್ಬೇಕು. ಹಿಂಗೆ ಬಂದು ಮಾಡೋದಲ್ಲ. ಅಲ್ಲ ಅಧ್ಯಕ್ಷರೇ, ಜವಾಬ್ದಾರಿ ನಮಗೆ.
ಅಧ್ಯಕ್ಷರೇ ಸರ್ ಅಧ್ಯಕ್ಷರೇ ಸರ್ಕಾರದ ಜವಾಬ್ದಾರಿ ಸರ್ ಎಚ್ ಕೆ ಪಾಟೀಲ್ ಒಂದು ನಿಮಿಷ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಸೊನ್ನೆ ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಅಲ್ಲ, ಯಾರು ಓಡೋಗಿದ್ದು? ಹಸ್ತಲಾಘವ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಸರ್. ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕಳಿಸಿಕೊಟ್ವಲ್ಲ. ಅಧ್ಯಕ್ಷರೇ, ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ ಅಧ್ಯಕ್ಷರೇ. ಅಲ್ಲ ಗೌರವ ಅದೇನು ಮಾತಾಡ್ತೀರಲ್ಲ, ಅಲ್ಲ ಕಣ್ಣಾರೆ ನೋಡಿರಲ್ಲ. ಒಂದು ನಿಮಿಷ ಅಧ್ಯಕ್ಷರೇ. ಅಲ್ಲ ಇದನ್ನು ಮುಗಿಸ್ಬಿಡಿದೆ Please allow me. ಈಗ ಅವ್ರ ಎಚ್ ಕೆ ಪಾಟೀಲ್ ಅಧ್ಯಕ್ಷರೇ ಬಹಳ ಅನುಭವಿ. ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತಾಡಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ಒಂದು ನಿಮಿಷ. ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ಅಪ್ಪಣೆ ಮಾಡಿರೋದಲ್ಲ. ಇಂಗ್ಲಿಷ್ ಒಂದು ಕೇಳಿ ಒಂದೇ ನಿಮಿಷ ಸರ್. ಈಗ ಅವ್ರ ಎಚ್ ಕೆ ಪಾಟೀಲ್ ಅಧ್ಯಕ್ಷರೇ ಬಹಳ ಅನುಭವಿ. ನಮಗಿಂತ ನೀವು ಒಳ್ಳೆ ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ, ಅನುಭವಿ ಇದ್ದೀರಾ. ನೀವೊಂದು ಮಾತಾಡಿದ್ರಿ, ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ಅರ್ಪಿಸೋದು, ರಾಜ್ಯಪಾಲರಲ್ಲ ಅಂತ ಹೇಳಿದ್ರಿ. ಐ ಆಮ್ ರೈಟ್? ಓಕೆ ಸರ್. ಈಗ ಒಂದು ನಿಮಿಷ. ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ಅಪ್ಪಣೆ ಮಾಡಿರೋದಲ್ಲ. ಇಂಗ್ಲಿಷ್ ಒಂದು ಕೇಳಿ ಒಂದೇ ನಿಮಿಷ ಸರ್.